ಡಿಯರ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್, ಹಾಗೆಯೇ ಇಂಗ್ಲಿಷ್ ಲಿಟ್ರೇಚರ್ ನೆಟ್ ಸೆಟ್ಗೆ ಆಸ್ಪಿರೆಂಟ್ಸ್ ಏನಿದಾರ ಅವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ಈ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ. ಈಗಾಗಲೇ ಹಲವಾರು ವಿಡಿಯೋಸ್ಗಳನ್ನ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ, ಸ್ಪೋಕನ್ ಇಂಗ್ಲಿಷ್ಗೆ ಸಂಬಂಧಪಟ್ಟ ಹಾಗೆ ಹಾಗೂ ಲಿಟ್ರೇಚರ್ಗೆ ಸಂಬಂಧಪಟ್ಟ ಹಾಗೆ ಅಪ್ಲೋಡ್ ಮಾಡಿದ್ದೀವಿ. ನೀವು ನೋಡಬಹುದು. ಹಾಗೆ ನಮ್ಮ ಈ ಚಾನಲ್ ಅನ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನೀವು ಹೆಚ್ಚಿನ ಒಂದು ವಿಡಿಯೋಗಳು ಈ ಮುಂದಿನ ದಿನಗಳಲ್ಲಿ ಬರ್ತಾವ. ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪೂರಕವಾಗಿ ಹಲವಾರು ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ. ಈ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ದಿಸ್ ಒನ್ ಲಿಟ್ರೇಚರ್ ಕೋರ್ಸ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪೂರಕವಾಗಿನೇ ನಾವು ಮಾಡ್ತಾ ಇರೋದು. ಅದಕ್ಕಾಗಿ ನಿಮ್ಗೆ ಬಹಳ ಅಷ್ಟು ಹೆಲ್ಪ್ ಆಗುತ್ತ, ಹೆಲ್ಪ್ ಆಗೇ ಆಗುತ್ತ. ನಾವಿಲ್ಲಿ ಹೇಳುವಂತ ಕ್ವಶನ್ ಅನ್ನೇ ಅಲ್ಲಿ ಬರ್ತಾವ. ವರ್ಡ್ಸ್ ಅಷ್ಟೇ ಡಿಫ್ರೆಂಟ್ ಆಗ್ಬೋದು, ಬಟ್ ಕ್ವಶನ್ಸ್ ಮಾತ್ರ 100ಕ್ಕೆ 100ರಷ್ಟು ಅವೇ ಇರ್ತಾವ. ಓಕೆ, ಅಂದ್ರ ಇಲ್ಲಿ ಹೇಳುವುದರ ಆಧಾರದ ಮೇಲೆನೆ ಬಂದಿರ್ತಾವ, ಅದೇ ಸ್ಟೈಲ್ ನಲ್ಲಿನೇ ಬಂದಿರ್ತಾವ. ಅದಕ್ಕಾಗಿ ನೀವು ಡೈಲಿ ವಿಡಿಯೋಸ್ಗಳನ್ನ ನೋಡ್ತಾ ಇರ್ರಿ, ಹೆಲ್ಪ್ ಆಗುತ್ತೆ. ಈಗ ನಾನು ಇನ್ನೊಂದು ಕ್ವಶನ್ ದೊಂದಿಗೆ, ಪ್ರೀವಿಯಸ್ ಕ್ವಶನ್ ಪೇಪರ್ ದೊಂದಿಗೆ ಬಂದಿದ್ದೀನಿ. ಒಂದು ಕ್ವಶನ್ ಅನ್ನು ತಗೊಂಡು, ಇದು GPSTR 2022. ಬಹಳಷ್ಟು ಸ್ಟೂಡೆಂಟ್ಸ್ ನೀವು ತಪ್ಪಾಗಿ ಅರ್ಥೈಸ್ಕೊಂಡಿರ್ತೀರಿ ಏನು ಅಂತೇಳಿ. ಇದನ್ನ ನೋಡಿದ ತಕ್ಷಣ GPSTR ಅಂದ್ರ ಇದು B.Ed ಮಾಡಿದವ್ರಿಗೆ, ಇದು ಟೀಚರ್ ಆಗೋರಿಗೆ ಅಂತ ಅಷ್ಟೇ ತಿಳ್ಕೊಂಡ್ ಬಿಡ್ತೀರಿ. ಇದು ಗ್ರಾಮರ್ ಎಲ್ಲರಿಗೂ ಒಂದೇ ಇರ್ತದ. ಅದು ಟೀಚರ್ ಇರ್ಲಿ, ಬ್ಯಾಂಕಿಂಗ್ ಇರ್ಲಿ, IAS ಇರ್ಲಿ, KS ಇರ್ಲಿ, SDA ಇರ್ಲಿ, FDA ಇರ್ಲಿ, ಸೇಮ್ ಗ್ರಾಮರ್. ಓಕೆ, ನೀವು ಹಾಗೆ ತಿಳ್ಕೊಂಡು ಏನ್ ಮಾಡ್ಬಿಡ್ತೀರಿ, ಅದನ್ನು ಓದೋದು ಬಿಟ್ಟು ಬಿಡ್ತೀರಿ. ಯಾವುದೇ ಗ್ರಾಮರ್ಗೆ ಸಂಬಂಧಪಟ್ಟಂತ ಯಾವುದೇ ಕ್ವಶನ್ ಪೇಪರ್ ಇರ್ಲಿ ಅದನ್ನು ಬಿಡಿಸ್ಬೇಕು ನೀವು. ಅದು ಜಾಣರ ಲಕ್ಷಣ ಅದು. ಓಕೆ, ಇದು GPST ದವರು ಕೇಳಿದಾರ, ಅವ್ರಿಗೆ ಅಷ್ಟೇ ಸಂಬಂಧ ಇದು ಅನ್ನೋದು ಮೂರ್ಖತನ ಅದು. ಸೊ ಅದಕ್ಕಾಗಿ ಯಾವುದೇ ಓಲ್ಡ್ ಕ್ವಶನ್ ಪೇಪರ್ ಇರಲಿ, ಅದು ಬ್ಯಾಂಕಿಂಗ್ ಸಂಬಂಧಪಟ್ಟಿರ್ಲಿ, IAS ದಲ್ಲಿ ಇರೋಕ್ಕೆ ಸಂಬಂಧಪಟ್ಟಿರ್ಲಿ, ಅಥವಾ ಇದು ಟೀಚರ್ ರೆಕ್ರೂಟ್ಮೆಂಟ್ ಇರ್ಲಿ, SDA ಇರ್ಲಿ, FDA ಇರ್ಲಿ, ಯಾವುದೇ ಗ್ರಾಮರ್ ಕ್ವಶನ್ ಪೇಪರ್ ಅನ್ನ ನೀವು ಬಿಡಿಸ್ಬೇಕು. ಹೇಳಿದ್ದೀನಲ್ಲ, ಒಂದು ಗ್ರಾಮರ್ ಕ್ವಶನ್ ಅನ್ನ ಬಿಡಿಸ್ಬೇಕಾದ್ರೆ ಕ್ವಶನ್ ಪೇಪರ್ ಅನ್ನ ಬಿಡಿಸ್ರಿ. ಒಂದ್ 25 ಕ್ವಶನ್ ಅನ್ನ ಓದ್ರಿ. ಕ್ವಶನ್ ಓದುದು, ಆನ್ಸರ್ ಓದುದು ಒಂದ್ 25 ಮಾಡ್ರಿ. ಆ 25ರಲ್ಲಿ ಒಂದ್ ಯಾವ್ದಾದ್ರು ಕ್ವಶನ್ ಅನ್ನ ಸಿಲೆಕ್ಟ್ ಮಾಡ್ಕೊಡ್ರಿ. ಆ ಕ್ವಶನ್ ಯಾವ ಟಾಪಿಕ್ ಗೆ ಸಂಬಂಧಪಟ್ಟಿರ್ತದ ಆ ಟಾಪಿಕ್ ಅನ್ನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋದು. ಅಲ್ಲಿರುವಂತ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಗೆ ಸಂಬಂಧಪಟ್ಟಂತೆ ಏನಾದ್ರು ಕ್ವಶನ್ಸ್ ಇದಾವ, ಅಥವಾ ವರ್ಡ್ಸ್ ಗಳು ದೊಡ್ಡ ಇದಾವ, ಲಾಂಗ್ ವರ್ಡ್ಸ್ ಇದಾವ, ನಮಗೆ ಬರದೇ ಇರುವಂತ ಸ್ಪೆಲ್ಲಿಂಗ್ ಇರುವಂತ ವರ್ಡ್ಸ್ ಇದಾವೋ ಇಲ್ವೋ, ಟೆನ್ಸಿಗೆ ಪಟ್ಟಂತ ಏನೋ ಸೆಂಟೆನ್ಸ್ ಅದಾವೋ ಏನು, ಅಥವಾ ಬೇರೆ ಟಾಪಿಕ್ ಗೆ ಸಂಬಂಧಪಟ್ಟಂತ ಸೆಂಟೆನ್ಸ್ ಅದಾವೋ ಇಲ್ವೋ ಅನ್ನೋದನ್ನ ನೀವು ಏನ್ ಮಾಡ್ಬೇಕು, ಡಿಟೇಲ್ ಆಗಿ ನೋಡ್ಬೇಕು, ಅನಲೈಸ್ ಮಾಡ್ಬೇಕು ಇಡೀ ಕ್ವಶನ್ ಅನ್ನ. ಆಮೇಲೆ ಆ ಕ್ವಶನ್ ಯಾವ್ದಕ್ಕೆ ಸಂಬಂಧಪಟ್ಟಿರ್ತದ ನೋಡು ಆ ಟಾಪಿಕ್ ಅನ್ನ ಇನ್ ಡೀಟೇಲ್ ಆಗಿ ಓದ್ಬೇಕು. ಓಕೆ, ನಾನು ಇಲ್ಲಿ ಹಾಗೆ ಮಾಡ್ತಾ ಇರೋದು. ಒಂದು ಕ್ವಶನ್ ಅನ್ನ ತಗೊಳ್ತೀನಿ, ಅದನ್ನ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತೀನಿ. ಆ ಟಾಪಿಕ್ ಅನ್ನ ತಗೊಂಡಿರ್ತೀನಲ್ಲ, ಐ ಮೀನ್ ಆ ಕ್ವಶನ್ ಯಾವ ಟಾಪಿಕ್ ಮೇಲೆ ಇರ್ತದ ಅದರದ ಪ್ರತಿಶತ 50ರಷ್ಟು ಭಾಗವನ್ನ ಕವರ್ ಮಾಡಿರ್ತೀನಿ ಆ ಒಂದು ಕ್ವಶನ್ ದಲ್ಲಿ, ಎಲ್ಲವನ್ನೂ ಅಲ್ಲ. ಬಿಕಾಸ್ ನಮ್ಮ ಇಂಗ್ಲಿಷ್ ಗ್ರಾಮರ್ದಲ್ಲಿ ನಾವು ಸೆಪರೇಟ್ ಆಗಿ ಆ ಎಲ್ಲಾ ಟಾಪಿಕ್ ಗಳನ್ನ ಕ್ಲಿಯರ್ ಆಗಿ 1 by 1 ಇನ್ ಡೀಟೇಲ್ ಆಗಿ ಹೇಳ್ತಾ ಬರ್ತಾ ಇದೀವಿ. ಅಲ್ಲಿ ನಾನು ಇನ್ ಡೆಪ್ತ್ ಆಗಿ ಹೇಳ್ತೀನಿ. ಇಲ್ಲಿ ಕ್ವಶನ್ ಗೆ ಪೂರಕವಾಗಿ ಸೀಮಿತವಾಗಿ ಆ ಟಾಪಿಕ್ ಅನ್ನ ಡಿಸ್ಕಷನ್ ಮಾಡ್ತೀನಿ. ಈಗ ನೋಡ್ರಿ, ಚೇಂಜ್ ದ ಸೆಂಟೆನ್ಸ್ ಇಂಟು ನೆಗೆಟಿವ್ ವಿತೌಟ್ ಚೇಂಜಿಂಗ್ ದ ಮೀನಿಂಗ್. ಏನ್ ಹೇಳಿದಾರ ಅವರು, ಒಂದ್ ಸೆಂಟೆನ್ಸ್ ಕೊಟ್ಟಿದಾರ. ಅವ್ರು ಕೊಟ್ಟಂತ ಸೆಂಟೆನ್ಸ್ ಇದು: ಸುಮಂತ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ರಾಜು ಅಂತ ಇದೆ. ಸುಮಂತನು ರಾಜುನಿಗಿಂತ ಹೆಚ್ಚು ಜಾಣನಿದ್ದಾನೆ. ಓನ್ಲಿ ಜಾಣನಿದ್ದಾನೆ ಅಂತೂ ಆಯ್ತು, ಜಾಣನಿದ್ದಾನೆ ಅನ್ನೋದು. ಇದು ಇಂಗ್ಲಿಷ್ ಗ್ರಾಮರ್ ಅದ ಯಾವ ಟಾಪಿಕ್ ಗೆ ಸಂಬಂಧಪಟ್ಟಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ಯಾವ ಟಾಪಿಕ್ ಗೆ ಸಂಬಂಧಪಟ್ಟಿದೆ ಅಂತಂದ್ರೆ, ಕಂಪ್ಯಾರಿಸನ್ ಆಫ್ ಎಡ್ಜೆಕ್ಟಿವ್ಸ್ ಅಂತ ಒಂದು ಟಾಪಿಕ್. ಆಲ್ ಬ್ಯೂಟಿಫುಲ್ ಟಾಪಿಕ್. ನಾವು ಡೇ ಟು ಡೇ ಲೈಫ್ ದಲ್ಲಿ ಆ ಕಂಪ್ಯಾರಿಸನ್ ಆಫ್ ಎಡ್ಜೆಕ್ಟಿವ್ ಟಾಪಿಕ್ ಗಳಲ್ಲಿ ಬರುವಂತ ಸೆಂಟೆನ್ಸ್ ಗಳನ್ನ
ಕನ್ನಡದಲ್ಲಿ ಮಾತಾಡ್ತಿರ್ತೀವಿ. ಆದ್ರೆ ಅದು ಟಾಪಿಕ್ ಇಂಗ್ಲಿಷಿನಲ್ಲಿ ಇಂತ ಒಂದು ಟಾಪಿಕ್ ಇದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಓಕೆ, ಸೊ ಇದು ಕಂಪ್ಯಾರಿಸನ್ ಆಫ್ ಎಡ್ಜೆಕ್ಟಿವ್ ಅಂತ ಒಂದು ಟಾಪಿಕ್ ಬರ್ತದೆ. ಅಥವಾ ಬಹಳಷ್ಟು ಸ್ಟೂಡೆಂಟ್ಸ್ ನಿಮಗೆ ಪರಿಚಯ ಇದೆ. ಅದು ಯಾವುದು ಅಂತ ಹೇಳಿ ಪರಿಚಯ ಇದೆ ಅಂದ್ರೆ ಡಿಗ್ರೀಸ್ ಅಂತ ಪರಿಚಯ ಇದೆ. ಡಿಗ್ರಿ ನಾವು ಕಲಿತೀವಲ್ಲ ಆ ಡಿಗ್ರಿ ಅಲ್ಲ. ಎ ಡಿಗ್ರಿ, MA ಡಿಗ್ರಿ, MSc ಡಿಗ್ರಿ ಅದು ಅಲ್ಲ. ಇಂಜಿನಿಯರಿಂಗ್ ಡಿಗ್ರಿ. ಡಿಗ್ರೀಸ್ ಅಂದ್ರೆ ಎಕ್ಸ್ಟೆಂಟ್ ಅಥವಾ ಗ್ರೇಡ್ ಅನ್ನೋ ಅರ್ಥದಲ್ಲಿ ಇರ್ತದ. ಹೇಳ್ತಾ ಹೋದಂಗೆಲ್ಲ ಗೊತ್ತಾಗುತ್ತೆ. ಸುಮಂತ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ರಾಜು. ಏನ್ ಮಾಡ್ರಿ ಅಂದಾರ, ಇದು ಅಫರ್ಮೇಟಿವ್ ಇದೆ, ಇದು ಸೆಂಟೆನ್ಸ್. ಅದನ್ನ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡ್ರಿ ಅಂದಾರ. ಇದು ನೆಗೆಟಿವ್ ಆಗ್ಬೇಕು, ಮೀನಿಂಗ್ ಇದೇ ಮೀನಿಂಗ್ ಬರ್ಬೇಕು. ಇದು ಯಾವ ಮೀನಿಂಗ್ ಇದೆ ಇದಕ್ಕ, ಇದೇ ಮೀನಿಂಗ್ ಬರ್ಬೇಕು, ಅದ್ರ ನೆಗೆಟಿವ್ ಆಗ್ಬೇಕು ಅದು. ಓಕೆ, ಇದಕ್ಕಿಂತ ಮೊದಲು ಒಂದು ಸೆಂಟೆನ್ಸ್ ಅನ್ನ ಹೇಳ್ತೀನಿ. ಹಿ ಈಸ್ ಎ ಬಾಯ್. ಇದು ಅಫರ್ಮೇಟಿವ್ ಸೆಂಟೆನ್ಸ್. ಇದನ್ನ ನೆಗೆಟಿವ್ ಮಾಡ್ಬೇಕು ನೀವು. ನೀವು ನೆಗೆಟಿವ್ ಮಾಡಿದಾಗ ಅವ ಬಾಯ್ನ ಆಗಿರ್ಬೇಕು, ಮೀನಿಂಗ್ ಕೆಟ್ಟಿರಬಾರ್ದು, ಮೀನಿಂಗ್ ಹೋಗಿರ್ಬಾರ್ದು. ಓಕೆ, ಹೆಂಗ್ ಮಾಡ್ತೀರಿ? ಹಿ ಈಸ್ ಎ ಬಾಯ್. ನೋಡಿ, ಹಿ ಈಸ್ ನಾಟ್ ಎ ಗರ್ಲ್. ಯಾರಾದ್ರು ಬಾಯ್ನ ಅನ್ನಲ್ಲ, ನೆಗೆಟಿವ್ನ ಆಯ್ತು ಮತ್ತೆ ಬಾಯ್ನ ಅದ. ಸೆಂಟೆನ್ಸ್ ಕೆಡ್ಲಿಲ್ಲ, ಮೀನಿಂಗ್ ಹೋಗ್ಲಿಲ್ಲ. ಓಕೆ, ಹಿ ಈಸ್ ಬಾಯ್, ಹಿ ಈಸ್ ಎ ಬಾಯ್, ಹಿ ಈಸ್ ನಾಟ್ ಎ ಗರ್ಲ್. ಅಗೇನ್ ಬಾಯ್ನ ಆದ, ನೆಗೆಟಿವ್ ಮಾಡಿದ್ವಿ ಆ ಅರ್ಥದಲ್ಲಿ ಇದು. ಓಕೆ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ತಿಳ್ಕೊಬೇಕು ನೀವು. 3 ಪ್ರಕಾರಗಳಲ್ಲಿ ಅದಾವ. ಪಾಸಿಟಿವ್, ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ. ಓಕೆ, ಇದು ಎಡ್ಜೆಕ್ಟಿವ್ ಗಳಿಗೆ ಸಂಬಂಧಪಟ್ಟಂತದ್ದು. ಪಾರ್ಟ್ಸ್ ಆಫ್ ಸ್ಪೀಚ್ ದಲ್ಲಿ ಎಡ್ಜೆಕ್ಟಿವ್ ಬರ್ತದಲ್ಲ, ಆ ಚಾಪ್ಟರ್ ಗೆ ಸಂಬಂಧಪಟ್ಟಂತ ಇನ್ನೊಂದು ದೊಡ್ಡ ಚಾಪ್ಟರ್ ಇದು. ಓಕೆ, ನಮ್ಮ ಇಂಡಿಯಾದಾಗ ಬಾಂಬೆ ಹೆಂಗ್ ದೊಡ್ಡ ನಗರ, ಹಂಗ ಎಡ್ಜೆಕ್ಟಿವ್ ದಾಗ ಇದು ಒಂದು ದೊಡ್ಡ ಟಾಪಿಕ್ ಇದು. ಕಂಪ್ಯಾರಿಸನ್ ಆಫ್ ಎಡ್ಜೆಕ್ಟಿವ್ಸ್. ಓಕೆ, ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ. ಈ ಎಡ್ಜೆಕ್ಟಿವ್ 3 ಫಾರ್ಮ್ ದಲ್ಲಿ ಇರ್ತದೆ. ಈಗ ಹೆಂಗ ನಾ ಇನ್ನಿಷ್ಟು ನಿಮ್ಮ ಅರ್ಥ ಆಗುವಂಗ ಹೇಳ್ಬೇಕಂದ್ರ, ವರ್ಬ್ಸ್ ಗಳು 3 ಫಾರ್ಮ್ ದಲ್ಲಿ ಅದಾವ. ಈಗ ಕಮ್, ಕೇಮ್, ಕಮ್, ಗೋ, ವೆಂಟ್, ಗಾನ್, ಮೀಟ್, ಮೆಟ್, ಮೆಟ್. ಈ ತರ ಎಡ್ಜೆಕ್ಟಿವ್ 3 ಫಾರ್ಮ್ ದಲ್ಲಿ ಅದಾವ. ಫಾರ್ ಎಕ್ಸಾಂಪಲ್, ವೈಸ್, ವೈಸರ್, ದ ವೈಜೆಸ್ಟ್. ಓಕೆ, ಇಲ್ಲೇನಂತೀವಿ, ಇದಕ್ಕೆ ವೈಸ್ ಇದು. ವೈಸ್, ವೈಸರ್, ದ ವೈಜೆಸ್ಟ್. ಏನ ವೈಜೆಸ್ಟ್, ಸ್ಟ್ರಾಂಗೆಸ್ಟ್, ಬ್ರೈಟೆಸ್ಟ್, ಓಲ್ಡೆಸ್ಟ್ ಅಂತೀವಲ್ಲ, ಎಷ್ಟ್ ಬರ್ತಾವಲ್ಲ ಅದ್ರ ಹಿಂದೆ ಯಾವಾಗ್ಲೂ ದ ಯೂಸ್ ಮಾಡ್ಬೇಕು. ಸೂಪರ್ಲೇಟಿವ್ ಡಿಗ್ರಿ ಹಿಂದೆ ದ ಯೂಸ್ ಮಾಡ್ಬೇಕು ನಾವು. ಓಕೆ, ಇದು ಇದು ಪಾಸಿಟಿವ್ ಡಿಗ್ರಿ. ಈ ಪಾಸಿಟಿವ್ ಅಂತ ತಕ್ಷಣ ಪಾಸಿಟಿವ್ ಫೀಲಿಂಗ್ ಅನ್ನೋ ಅರ್ಥ ಅಲ್ಲ. ಅದು ಪಾಸಿಟಿವ್ ಅಂದ್ರೆ ಒಂದು ಲ್ಯಾಟಿನ್ ವರ್ಡ್, ಅದು ಪಾಸಿಟಿವಸ್ ಅನ್ನೋ ಸಮಥಿಂಗ್. ಆ ಪದದಿಂದ ಬಂದಂತ ಪದ. ಒರಿಜಿನಲ್ ಫಾರ್ಮ್, ಇವನ ಒರಿಜಿನಲ್ ಗುಣ ಏನು ಅನ್ನೋದು ಅಷ್ಟೇ ಹೇಳುವುದು. ಅದು ಹೋಲಿಕೆ ಇರುವುದಿಲ್ಲ. ಇದರಲ್ಲಿ ಹೋಲಿಕೆ ಇರುವುದಿಲ್ಲ. ಹಿ ಈಸ್ ವೈಸ್ ಸ್ಟೂಡೆಂಟ್ ಇಷ್ಟೇ. ಹಿ ಈಸ್ ವೈಸ್ ಸ್ಟೂಡೆಂಟ್. ನಾವು ಅವನು ಒರಿಜಿನಲ್ ಫಾರ್ಮ್ ಅನ್ನ ಹೇಳ್ತಾ ಇದೀವಿ, ಅವನ ಮೂಲ ಗುಣವನ್ನ ಹೇಳ್ತಾ ಇರೋದು. ಅದಕ್ಕೆ ಪಾಸಿಟಿವ್ ಅಂತಾರ. ಪಾಸಿಟಿವ್ ಅನ್ನೋದು ಮೂಲ, ಒರಿಜಿನಲ್ ಫಾರ್ಮ್, ಮೂಲ ಗುಣ ಅನ್ನೋದಷ್ಟೇ. ಓಕೆ, ಹಿ ಈಸ್ ಎ ವೈಸ್ ಸ್ಟೂಡೆಂಟ್. ಹಿ ಈಸ್ ವೈಸರ್ ದನ್ ಸುನಿಲ್. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್, ಜಾನ್ ಈಸ್ ಎ ವೈಸ್ ಸ್ಟೂಡೆಂಟ್. ಜಾನ್ ಅನ್ನ ಒರಿಜಿನಲ್ ಫಾರ್ಮ್ ಅದು ವೈಸ್. ಜಾನ ಇದ್ದಾನೆ, ಬುದ್ಧಿವಂತನಿದ್ದಾನೆ. ಇಲ್ಲಿ ಕಂಪೇರಿಟಿವ್ ಡಿಗ್ರಿಯಲ್ಲಿ ಇನ್ನೊಂದರ ಜೊತೆಗೆ ಹೋಲಿಕೆ ಮಾಡ್ತೀವಿ. ಇನ್ನೊಂದು ವ್ಯಕ್ತಿ ಇರ್ಬೋದು, ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಯಾವುದೇ ಇರಲಿ, ನೌನ್, ನೌನ್ ಜೊತೆಗೆ ಹೋಲಿಕೆ ಮಾಡ್ತೀವಿ. ಓಕೆ, ಈಗ ಕಂಪೇರಿಟಿವ್, ಆ ಏನು ಟೈಟಲ್ ಹೇಳುತ್ತೆ ನೋಡ್ರಿ, ಕಂಪೇರಿಟಿವ್, ಕಂಪ್ಯಾರಿಸನ್. ಕಂಪ್ಯಾರಿಸನ್ ಬಿಟ್ವೀನ್ ಟೂ nouns. Comparison is made between two persons, two birds, two places, two things, etc. etc. Like this. ಇಲ್ಲಿ ಕಂಪ್ಯಾರಿಸನ್ ಇಬ್ಬರ ಅಥವಾ 2 ನೌನ್ಗಳ ಮಧ್ಯೆ ಏರ್ಪಡ್ತದೆ. ಈಗ ವೈಸರ್ ಆಗತ್ತ. ಜಾನ್ ಈಸ್ ವೈಸರ್ ದ್ಯಾನ್ ಸುನೀಲ್. ಇಲ್ಲಿ ದ್ಯಾನ್ ಅನ್ನುವ ಪದ ಕಡ್ಡಾಯವಾಗಿ ಬರಬೇಕು. ಯಾವುದರ ಮುಂದೆ? ವೈಸದ ಮುಂದೆ. ಓಕೆ, ನಾ ಮೊದಲೇ ಹೇಳ್ತೀನಿ ನಿಮಗೆ, ಈ ಚಾಪ್ಟರ್ ಅನ್ನ ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳುವಾಗ ಇನ್ ಡೆಪ್ತ್ ಆಗಿ ಹೋಗ್ತೀನಿ. ಇಲ್ಲಿ ಇದಕ್ಕೆ ಸೀಮಿತವಾಗಿ ಹೇಳ್ತಾ ಇದ್ದೀನಿ.
ಈ ಕ್ವಶನ್ಗೆ ಸೀಮಿತವಾಗಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಕಂಪೇರಿಟಿವ್ ಡಿಗ್ರಿಯಲ್ಲಿ ಏನಾಗುತ್ತಾ, ಇದು ವೈಸ್ ಇದ್ದದ್ದು ವೈಸರ್ ಆಗಿ ಕನ್ವರ್ಟ್ ಆಗುತ್ತೆ. ಹೆಂಗ್ ವೈಸರ್ ಆಗುತ್ತಾ, ಹೆಂಗ್ ವೈಸೆಸ್ಟ್ ಆಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಇಷ್ಟು ತಿಳ್ಕೊತ ಹೋಗುದು, ನಿಮ್ಗೆ ಕಾಮನ್ ನಾಲೆಜ್ ಇದ್ದೇ ಇರ್ತದ, ಅದನ್ನ ಉಪಯೋಗಿಸ್ಕೊಂಡು ನೀವು ತಿಳ್ಕೊಡ್ರಿ. ಕಂಪೇರಿಟಿವ್ ಡಿಗ್ರಿ ವೈಸರ್ ಈ ಕಂಪೇರಿಟಿವ್ ಡಿಗ್ರಿ ಫಾರ್ಮ್ ಏನ್ ಇರ್ತದಲ್ಲ, ಸೆಕೆಂಡ್ ಫಾರ್ಮ್ ಎಡ್ಜೆಕ್ಟಿವ್ ದ ಸೆಕೆಂಡ್ ಫಾರ್ಮ್, ಅದ್ರ ಮುಂದೆನೆ ಡ್ಯಾನ್ ಬರ್ಬೇಕು. ಡ್ಯಾನ್ ಎನ್ನುವ ಪದ ಕಂಪಲ್ಸರಿ ಬೇಕು. ಡೆನ್ ಅಲ್ಲ, ಟಿ ಎಚ್ ಇದು ಅಲ್ಲ, ಇದು ಒಂದು ಬೇರೆ. ದೆನ್ ಅಂದ್ರೆ ಆಗ. ದ್ಯಾನ್ ದ್ಯಾನ್ ದ್ಯಾನ್, ಟಿ ಎಚ್ ಎನ್ ದ್ಯಾನ್, ಗಿಂತ ಅಥವಾ ಕಿಂತ ಸಮಥಿಂಗ್ ನಾವು ಹೇಳ್ತೀವಿ ನೋಡ್ರಿ ಕನ್ನಡದಲ್ಲಿ. ಅವನಿಗಿಂತ, ಅದಕ್ಕಿಂತ, ಆ ದೇಶಕ್ಕಿಂತ, ಅದರಿಗಿಂತ ಅದಕ್ಕಿಂತ, ಅವಳಿಗಿಂತ, ಗಿಂತ 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 ಕಿಂತ ಕಿಂತ ಅಂತಿರಲ್ಲ, ಅದು ಧ್ಯಾನ್ ಇಲ್ಲಿ. ಓಕೆ, ಯಾವ್ದ್ರಲ್ಲಿ ಬರ್ತದ? ಕಂಪೇರಿಟಿವ್ ಡಿಗ್ರಿಯಲ್ಲಿ. ಈ ಧ್ಯಾನ್ ಪದ ಇತ್ತಂತ ತಿಳ್ಕೊಡ್ರಿ ಒಂದ್ ಸೆಂಟೆನ್ಸ್ ಅಲ್ಲಿ, ನೋಡಿ ಅದು ಕಂಪೇರಿಟಿವ್ ಡಿಗ್ರಿ ಅಂತ ತಿಳ್ಕೊಂಡ್ಬಿಡೋದು. ಧ್ಯಾನ್ ಇರದೇ ಇದ್ರೆ ಅದು ಪಾಸಿಟಿವ್ ಆಗಿರ್ತದ, ಸೂಪರ್ಲೇಟಿವ್ ಆಗಿರ್ತದ. ಈಗ ಹೇಳ್ತೀನಿ ಮುಂದೆ. ಇದು ಸೂಪರ್ಲೇಟಿವ್ ಡಿಗ್ರಿ, ಸೂಪರ್ ಅದು ವರ್ಡ್ ತಿಳಿಸ್ಕೊಡ್ತದ ನೋಡ್ರಿ. ಸೂಪರ್, ಇಲ್ಲಿ ಪ್ರಮಾಣಗಳನ್ನ ನೋಡ್ಬೇಕು. ಅವನ ಮೂಲ ಗುಣ ಇದು ಹೆಚ್ಚು, ಇಲ್ಲಿ ಕಂಪ್ಯಾರಿಸನ್ ಏರ್ಪಡುತ್ತೆ. ನೆಕ್ಸ್ಟ್ ಗ್ರೇಡ್ ಇದು, ಇದ್ರದ್ದು ನೆಕ್ಸ್ಟ್ ಗ್ರೇಡ್ ಇದು. ಸೂಪರ್ ಹೈಯೆಸ್ಟ್ ಇದು, ಇಲ್ಲಿಗೆ ಹಿ ಈಸ್ ದ ವೈಸೆಸ್ಟ್ ವೈಸೆಸ್ಟ್ ಅಂದ್ರ ಅವನಷ್ಟು ವೈಸ್ ಯಾರು ಇಲ್ಲ ಅಂದಂಗನ ಇದು. ಇಲ್ಲಿಯೂ ಕಂಪ್ಯಾರಿಸನ್ ಆಗ್ತಿರ್ತತ. ಅಲ್ಲೇ ಇಲ್ಲಿ ಇನ್ನೊಬ್ಬನ ಜೊತೆಗೆ ಮಾತ್ರ ಕಂಪ್ಯಾರಿಸನ್ ಆಗುತ್ತಾ, ಅಥವಾ ಇನ್ನೊಂದರ ಜೊತೆಗೆ ಮಾತ್ರ ಕಂಪ್ಯಾರಿಸನ್ ಆಗುತ್ತಾ? ಇಲ್ಲಿ ಹಾಗಿಲ್ಲ. ಒಬ್ಬನನ್ನ ಬಹಳಷ್ಟು, ಒಬ್ಬನಿಗಿಂತ ಹೆಚ್ಚು ಜನರು ಅಥವಾ ಹೆಚ್ಚು ವಸ್ತುಗಳು ಅಥವಾ ಹೆಚ್ಚು ದೇಶಗಳು ಅಥವಾ ಹೆಚ್ಚು ಪಕ್ಷಿಗಳ ಜೊತೆಗೆ ನಾವು ಹೋಲಿಕೆ ಮಾಡ್ತೀವಿ. ಇಲ್ಲಿ ಹೋಲಿಕೆನೆ, ಅದ್ರ ಧ್ಯಾನ ಪದ ಇರುವುದಿಲ್ಲ. ಗಿಂತ ಕಿಂತ ಯೂಸ್ ಮಾಡ್ತಾ ಇರುವುದಿಲ್ಲ ನಾವಿಲ್ಲಿ ಸೂಪರ್ಲೇಟಿವ್ ಡಿಗ್ರಿದಲ್ಲಿ. ಓಕೆ, ಮೂಲ ಫಾರ್ಮ್ ವೈಸ್, ಸೆಕೆಂಡ್ ಫಾರ್ಮ್ ಏನು ವೈಸರ್, ಥರ್ಡ್ ಫಾರ್ಮ್ ಏನು ವೈಜೆಸ್ಟ್. ಓಕೆ, ಒರಿಜಿನಲ್ ಫಾರ್ಮ್ ಇದು. ಅದ್ರ ಸೆಕೆಂಡ್ ಫಾರ್ಮ್ ಏನು ವೈಸರ್, ಸ್ವಲ್ಪ ಜಾಸ್ತಿ ಆಗತ್ತೆ. ಇನ್ನೊಬ್ರ ಜೊತೆಗೆ ಹೋಲಿಕೆ ಮಾಡ್ತಿರ್ತೀವಲ್ಲ, ಅದಕ್ಕ ಯಾರನ್ನ ಹೋಲಿಕೆ ಮಾಡ್ತಿರ್ತೀವಿ ಅವ ಜಾಸ್ತಿ ಆಗಿರ್ತಾನೆ, ಇನ್ನೊಬ್ಬನ ಜೊತೆಗೆ ಹೋಲಿಕೆ ಮಾಡಿದಾಗ ಅವ ಜಾಸ್ತಿ ಆಗಿರ್ತಾನೆ, ಅಥವಾ ಸಾಂದರ್ಭಿಕವಾಗಿ ಚೇಂಜ್ ಆಗ್ತಿರ್ತದ. ದ ವೈಜೆಸ್ಟ್, ಈಸ್ ದ ವೈಜೆಸ್ಟ್ ಬಾಯ್ ಅಂದ್ರ ಆ ಕ್ಲಾಸ್ನಲ್ಲಿರುವ ಎಲ್ಲಾ ಹುಡುಗರಲ್ಲಿಯೇ ಅವನು ವೈಜೆಸ್ಟ್. ಹುಡುಗರಿಗಿಂತ ವೈಜೆಸ್ಟ್ ಅಲ್ಲ, ಹುಡುಗರಿಗಿಂತ, ಆ ತರಗತಿಯಲ್ಲ ಎಲ್ಲಾ ಹುಡುಗರಿಗಿಂತ ಅವನು ಬುದ್ಧಿವಂತನಿದ್ದಾನೆ ಅಂತ ಹೇಳ್ಬಾರ್ದು. ಎಲ್ಲಾ ಹುಡುಗರು ಅಂದ್ರ ಒಂದಕ್ಕಿಂತ ಹೆಚ್ಚು ಹುಡುಗರ ಜೊತೆಗೆ ಅವನನ್ನ ಕಂಪ್ಯಾರಿಸನ್ ಮಾಡ್ತಾ ಇದ್ರಿ ನೀವು. ಅವನಿಗೆ ಏನು, ಅವನನ್ನ ಕಂಪೇರ್ ಮಾಡ್ತಾ ಇದ್ರಿ. ಒಂದಕ್ಕಿಂತ ಹೆಚ್ಚು ಜನರ ಜೊತೆಗೆ ಕಂಪ್ಯಾರಿಸನ್ ಮಾಡುವಾಗ ಕಿಂತ ಗಿಂತ ಯೂಸ್ ಮಾಡುವಂಗಿಲ್ಲ. ಸಹಜವಾಗಿ ಕನ್ನಡದಲ್ಲಿ ಎಲ್ರಿಗಿಂತೂ ಚಲೋ ಅದಾನ್ರಿ ಅವ ಅಂತ ಹಿಂಗ್ ಹೇಳ್ತೀವಿ, ಆದ್ರೆ ಹಾಗೆಲ್ಲ. ಎಲ್ಲರಲ್ಲಿಯೂ ಚಲೋ ಅದಾನ ಅಂತ ಹೇಳ್ಬೇಕು. ಎಲ್ಲರಲ್ಲಿಯೂ ಬುದ್ಧಿವಂತ ಅದ, ಅವನೇ ಬುದ್ಧಿವಂತ. ಓಕೆ, ಆ ಅರ್ಥದಲ್ಲಿ ಇವು ಗ್ರಾಮೆಟಿಕಲ್ ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ನೀವು ಅಷ್ಟೇ. ಇದು ಪಾಸಿಟಿವ್ ಡಿಗ್ರಿ, ಕಂಪೇರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ. ಪಾಸಿಟಿವ್ ಒರಿಜಿನಲ್ ಫಾರ್ಮ್, ಮೂಲ ಗುಣ. ಕಂಪೇರಿಟಿವ್ ಒಬ್ಬ ವ್ಯಕ್ತಿಯನ್ನ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಹೋಲಿಸುವುದು. ಧ್ಯಾನ್ ಪದ ಕಡ್ಡಾಯವಾಗಿ ಬರ್ತದ. ಇದು ಸೆಕೆಂಡ್ ಫಾರ್ಮ್ ದಲ್ಲಿ ಇರ್ತದ ಎಡ್ಜೆಕ್ಟಿವ್, ಇದು ಫಸ್ಟ್ ಫಾರ್ಮ್ ದಲ್ಲೇನೆ ಇರ್ತದ. ಥರ್ಡ್ ಒನ್, ಇದು ಥರ್ಡ್ ಫಾರ್ಮ್ ದಲ್ಲಿ ಎಡ್ಜೆಕ್ಟಿವ್ ಇರ್ತದ. ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಹಲವಾರು ವ್ಯಕ್ತಿಗಳ ಜೊತೆಗೆ ಹೋಲಿಕೆ ಮಾಡ್ತಿರ್ತೀವಿ ಇಂಡೈರೆಕ್ಟ್ ಆಗಿ. ಗಿಂತ ಗಿಂತ ಪದ ಬರುವುದಿಲ್ಲ, ದ ಅನ್ನು ಕಡ್ಡಾಯವಾಗಿ ಬಳಸ್ತೀವಿ. ದ ಅನ್ನುವ ಪದ ಅತ್ಯಂತ ಅನ್ನುವ ಅರ್ಥದಲ್ಲಿ ಬಳಕೆ ಆಗಿರ್ತದೆ. ಇದು ಪಾಸಿಟಿವ್, ಕಂಪೇರಿಟಿವ್, ಸೂಪರ್ಲೇಟಿವ್ ಡಿಗ್ರೀಸ್. ಓಕೆ, ಈಗ ಬ್ಯಾಕ್ ಟು ದಿಸ್ ಕ್ವಶನ್. ಚೇಂಜ್ ದ ಸೆಂಟೆನ್ಸ್ ಇಂಟು ನೆಗೆಟಿವ್. ನೆಗೆಟಿವ್ ಆಗಿ ಚೇಂಜ್ ಮಾಡ್ರಿ. ಏನ್ ಮಾಡ್ಬೇಕು? ವಿತೌಟ್ ಚೇಂಜಿಂಗ್ ದ ಮೀನಿಂಗ್. ಮೀನಿಂಗ್ ಚೇಂಜ್ ಆಗಬಾರ್ದು. ಆಗಲೇ ಹೇಳಿದ್ನಲ್ಲ, ಹಿ ಈಸ್ ಎ ಬಾಯ್, ಹಿ ಈಸ್ ನಾಟ್ ಎ ಗರ್ಲ್. ಮೀನಿಂಗ್ ಚೇಂಜ್ ಮಾಡ್ಲಿಲ್ಲ, ಮತ್ತೆ ಬಾಯ್ನ ಅದಾವ. ಆತರ ಇಲ್ಲಿ ನೋಡ್ರಿ, ಇದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಡ್ರಿ. ಸುಮಂತ್ ಈಸ್ ಮೋರ್ ಇಂಟೆಲಿಜೆಂಟ್ ದೆನ್ ರಾಜು. ಇದು ಇಂಟೆಲಿಜೆಂಟ್, ಮೋರ್ ಇಂಟೆಲಿಜೆಂಟ್, ದ ಮೋಸ್ಟ್ ಇಂಟೆಲಿಜೆಂಟ್. ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ದ ಮೋಸ್ಟ್ ಬ್ಯೂಟಿಫುಲ್. ಓಕೆ, ಅಲ್ಲಿ ವೈಸ್, ದ ಮೋರ್ ವೈಸ್, ದ ಮೋಸ್ಟ್ ವೈಸ್ ಆಗ್ಲಿಲ್ಲಲ್ರಿ ಅಂತ ಅಲ್ಲ. ಅಲ್ಲಿ ಏನು ಉಚ್ಚಾರಣಾ ಅಕ್ಷರಗಳು ಎರಡಾದವ. ವೈಸ್, ಅದಕ್ಕೆ ವೈಸರ್ ವೈಸೆಸ್ಟ್ ಆದ. ಇಲ್ಲಿ ಉಚ್ಚಾರಣಾ ಅಕ್ಷರಗಳು ಎರಡಕ್ಕಿಂತ ಹೆಚ್ಚಿದ್ದಾಗ, ಅಲ್ಲಿ ಸಿಲೇಬಲ್ ಬ್ಯೂಟಿಫುಲ್ ಎರಡಕ್ಕಿಂತ ಹೆಚ್ಚಾದ್ರು, ಮೂರ್ನೂ ಇರ್ಬೋದು. ಆನೆಸ್ಟ್ ಮೂರ್ ಅದಾವ. ಎರಡಕ್ಕಿಂತ ಹೆಚ್ಚಿದ್ದಾಗ ಮೋರ್ ಕಂಪೇರಿಟಿವ್ ಡಿಗ್ರಿಯಲ್ಲಿ, ದ ಮೋಸ್ಟ್ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ. ಇಂಟೆಲಿಜೆಂಟ್ ನಾಲ್ಕು ಅದಾವಲ್ಲ, ಇಂಟೆಲಿಜೆಂಟ್ ನಾಲ್ಕು, ಇಂಟೆಲಿಜೆಂಟ್ ಐದಕ್ತಾವ.
ಎರಡಕ್ಕಿಂತ ಹೆಚ್ಚಿರಬಹುದು. ಓಕೆ, ಹೆಚ್ಚಿದ್ದಾಗ ಮೋರ್ ಬರ್ತದೆ. ಕಂಪೇರಿಟಿವ್ ಡಿಗ್ರಿದಲ್ಲಿ ಮೋಸ್ಟ್, ಸೂಪರ್ಲೇಟಿವ್ ಡಿಗ್ರಿದಲ್ಲಿ ಬರ್ತದೆ. ಓಕೆ, ಪೀಸ್ಫುಲ್, ಮೋರ್ ಪೀಸ್ಫುಲ್, ದ ಮೋಸ್ಟ್ ಪೀಸ್ಫುಲ್. ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ದಲ್ಲಿ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ, ಇಲ್ಲಿ ಇದಕ್ಕೆ ಸೀಮಿತವಾಗ್ತೀನಿ. ಓಕೆ, ಸೊ ಸುಮಂತ್ ಈಸ್ ಮೋರ್ ಇಂಟೆಲಿಜೆಂಟ್ ದನ್ ರವಿ. ಈಗ ತಿಳ್ಕೊಡ್ರಿ, ಒಂದು ಸೆಂಟೆನ್ಸ್ ಕಂಪೇರಿಟಿವ್ ಡಿಗ್ರಿಯನ್ನ ಇನ್ನೊಬ್ಬರ ಜೊತೆಗೆ ಹೋಲಿಕೆ ಮಾಡ್ತಾ ಇದ್ರ ಅದನ್ನ ಸೂಪರ್ಲೇಟಿವ್ ಡಿಗ್ರಿ ಮಾಡಕ್ ಬರುದಿಲ್ಲ. ತಿಳ್ಕೊಂಬಿಡ್ರಿ. ಅಲ್ಲಿ ಇನ್ನೊಂದು ಸ್ಪಷ್ಟವಾಗಿ ನಿಮಗೆ ಕಾಣ್ತಾ ಇತ್ತಂದ್ರೆ ಇನ್ನೊಂದು ನೌನ್, ಇಲ್ಲಿ ಯಾವ್ದೋ ವಸ್ತು ಇರ್ಬೋದು, ಪ್ಲೇಸ್ ಇರ್ಬೋದು, ಬರ್ಡ್ ಇರ್ಬೋದು, ಮತ್ತೊಂದು ಇರ್ಬೋದು, ಎರಡು ಸ್ಪಷ್ಟವಾಗಿ ಎರಡು ವ್ಯಕ್ತಿಗಳ ನಡುವೆ, ಎರಡು ಪ್ಲೇಸ್ಗಳ ನಡುವೆ, ಎರಡು ವಸ್ತುಗಳ ನಡುವೆ ಅಥವಾ ಏನೇ ಇರ್ಲಿ ಹೋಲಿಕೆ ಇದ್ರಂದ್ರ ಸ್ಪಷ್ಟವಾಗಿ ಕಾಣ್ತಾ ಇತ್ತಂದ್ರ ಅದನ್ನ ಸೂಪರ್ಲೇಟಿವ್ ಡಿಗ್ರಿ ಆಗಿ ಕನ್ವರ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಆದರೆ ಆಗ್ತದ, ದಟ್ ಈಸ್ ಡಿಫ್ರೆಂಟ್ ಕೇಸ್, ಅದು ಬೇರೆ. ಬಟ್ ಈಗ ಆಗುದಿಲ್ಲ ಅಂತ ತಿಳ್ಕೊಡ್ರಿ. ಈಗ ನೋಡ್ರಿ, ಸುಮಂತ್ ಈಸ್ ಮೋರ್ ಇಂಟೆಲಿಜೆಂಟ್ ದೆನ್ ರಾಜು. ಯಾರು ಇಂಟೆಲಿಜೆಂಟ್ ಅದಾರ? ಈ ರಾಜು ಇಂಟೆಲಿಜೆಂಟ್ ಅದನೋ ಸುಮಂತ್ ಇಂಟೆಲಿಜೆಂಟ್ ಅದನೋ? ಅವ್ರು ಹೇಳಿದಾರ ಸುಮಂತ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ರಾಜು. ರಾಜುನಿಗಿಂತ ಸುಮಂತ ಹೆಚ್ಚು ಜಾಣನಿದ್ದಾನೆ. ಇಂಟೆಲಿಜೆಂಟ್ ಅಂದ್ರ ಜಾಣ, ವಾಯ್ಸ್ ಅಂದ್ರ ಬುದ್ಧಿವಂತ. ಡಿಫ್ರೆನ್ಸ್ ತಿಳ್ಕೊಡ್ರಿ ಎರಡಕ್ಕೂ. ಜನರಲ್ ಆಗಿ ಯೂಸ್ ಮಾಡ್ತಾರ, ಒಂದನ್ನು ರಿಪ್ಲೇಸ್ ಮಾಡಿ. ಇಂಟೆಲಿಜೆಂಟ್ ಅಂತಂದ್ರ ಜಾಣ, ವೈಸ್ ಅಂದ್ರ ಬುದ್ಧಿವಂತ, ಲೈಕ್ ದಿಸ್. ಈಗ ಸುಮಂತ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ರಾಜು. ಸುಮಂತನು ರಾಜುನಿಗಿಂತ ಜಾಣನಿದ್ದಾನೆ. ಹೆಚ್ಚು ಜಾಣನಿದ್ದಾನೆ ಅಂದ್ರೂ ಓಕೆ, ರಾಜನಿಗಿಂತ ಜಾಣನಿದ್ದಾನೆ ಅಂದ್ರ ಹೆಚ್ಚಂದಾಗನ ಅರ್ಥ ಅಲ್ಲ, ಅದಕ್ಕ ಹೆಚ್ಚು ಅನ್ನುವ ಪದ ಯೂಸ್ ಮಾಡ್ಬೋದು, ಬಿಡ್ಬೋದು. ಓಕೆ, ಕೊಟ್ಟಿದಾರ. ಈಗ ಈ 4 ಆಪ್ಷನ್ ದಲ್ಲಿ ಸುಮಂತನೇ ಇಂಟೆಲಿಜೆಂಟ್ ಆಗ್ಬೇಕು. ಫಸ್ಟ್ ಸೆಂಟೆನ್ಸ್ ಮೀನಿಂಗ್ ವಿತೌಟ್ ಚೇಂಜಿಂಗ್ ದ ಮೀನಿಂಗ್ ಅಂತಾರಲ್ಲ ಅವ್ರು. ನೀವು ರಾಜನ ಇಂಟೆಲಿಜೆಂಟ್ ಮಾಡಿಬಿಟ್ರ ಸೆಂಟೆನ್ಸ್ ಮೀನಿಂಗ್ ಚೇಂಜ್ ಆಗುದಿಲ್ಲಲ್ಲ, ಏನು ಚೇಂಜ್ ಆಗಿಬಿಡ್ತದಲ್ಲ ಮೀನಿಂಗ್. ನೀವು ರಾಜು ಇದ್ರಲ್ಲಿ ಇಂಟೆಲಿಜೆಂಟ್ ಆಗಿಬಿಟ್ರ ಏನಾಗುತ್ತೆ ಹೇಳ್ರಿ? ಮೀನಿಂಗ್ ಚೇಂಜ್ ಆಗುತ್ತಾ? ಅವ್ರೇನ್ ಮಾಡಿದಾರ, ಮೀನಿಂಗ್ ಚೇಂಜ್ ಆಗಬಾರ್ದು ಅಂತ ಹೇಳಿದಾರ. ಮೀನಿಂಗ್ ಚೇಂಜ್ ಆಗಬಾರ್ದು ಅಂದ್ರ ಸುಮಂತನೇ ಇಂಟೆಲಿಜೆಂಟ್ ಆಗ್ಬೇಕು, ಆದ್ರೆ ನೆಗೆಟಿವ್ ಆಗ್ಬೇಕು. ಓಕೆ, ಆಗಲೇ ಹೇಳಿದ್ದೆ, ಮತ್ತೊಮ್ಮೆ ಹೇಳ್ತೀನಿ ನೋಡ್ರಿ. ಈಸ್ ಎ ಬಾಯ್, ಈಸ್ ನಾಟ್ ಎ ಗರ್ಲ್, ಲೈಕ್ ದಿಸ್. ರಾಜು ವಾಸ್ ನಾಟ್ ಇಂಟೆಲಿಜೆಂಟ್ ಆಸ್ ಸುಮಂತ್. ಈ ಪಾಸಿಟಿವ್ ಡಿಗ್ರಿದಲ್ಲಿ 2 ಪದಗಳು ಬಳಕೆ ಆಗ್ತಾವ. ಆಸ್ ಈ ನೋಡ್ರಿ, ಆಸ್ ಇಲ್ಲಿ ಆಸ್ ವೈಸ್ ಆಸ್ ಇಲ್ಲಿ ಎಡ್ಜೆಕ್ಟಿವ್ ಇರ್ತದೆ ನಡುವೆ. ಇನ್ನೊಂದು ಸೋ ಆಸ್, ಈ ಪದಗಳು ಬಳಕೆ ಆಗ್ತಾವ ಪಾಸಿಟಿವ್ ದಲ್ಲಿ. ಕಂಪೇರಿಟಿವ್ ದಲ್ಲಿ ದ್ಯಾನ್ ಬಳಕೆ ಆಗುತ್ತೆ. ಸೂಪರ್ಲೇಟಿವ್ ಫಾರ್ಮ್ ಇರ್ತದ, ದ ಬಳಕೆ ಆಗುತ್ತೆ. ದ ಮೋಸ್ಟ್ ಇಂಟೆಲಿಜೆಂಟ್, ಲೈಕ್ ದಿಸ್. ದ ಬ್ರೈಟೆಸ್ಟ್, ದ ಟಾಲೆಸ್ಟ್, ದ ಕೋಲ್ಡೆಸ್ಟ್, ಲೈಕ್ ದಿಸ್. ನೋಡ್ರಿ, ರಾಜು ವಾಸ್ ನಾಟ್ ಇಂಟೆಲಿಜೆಂಟ್ ಆಸ್ ಸುಮಂತ್. ಈಗ ತಿಳ್ಕೊಡ್ರಿ, ನಾಟ್ ಎಲ್ಲದ್ರಲ್ಲಿ ಇದಾವ, ನೆಗೆಟಿವ್ ಅದಾವ ಇದರಲ್ಲಿ, ಆದ್ರೆ ಮೀನಿಂಗ್ ಯಾವ್ದು ಕೆಡ್ತತ ನೋಡ್ರಿ ಇದ್ರೊಳಗೆ. ಸುಮಂತ್ ಈಸ್ ನಾಟ್ ಇಂಟೆಲಿಜೆಂಟ್ ಆಸ್ ರಾಜು. ಇದ್ರಲ್ಲಿ ಏನ್ ಹೇಳಿ, ಸೆಕೆಂಡ್ ಸೆಂಟೆನ್ಸ್ ದಲ್ಲಿ ಏನಿದೆ ನೋಡ್ರಿ, ಸುಮಂತ್ ಇಂಟೆಲಿಜೆಂಟ್ ಅಲ್ಲ ಅಂತ ಹೇಳ್ಬಿಟ್ಟಿವಿ. ರಾಜುನಷ್ಟು ಸುಮಂತ್ ಇಂಟೆಲಿಜೆಂಟ್ ಅಲ್ಲ ಅಂತ ಹೇಳ್ಬಿಟ್ಟಿವಿ. ಈಗ ಮತ್ತೆ ಈ ಸೆಂಟೆನ್ಸ್ ದಲ್ಲಿ ಏನಿದೆ, ಸುಮಂತ್ಲೇ ಇಂಟೆಲಿಜೆಂಟ್ ಅದನಲ್ಲ, ಅವನೇ ಇಂಟೆಲಿಜೆಂಟ್ ಆಗ್ಬೇಕು. ಇದು ರಾಂಗ್ ಐತಂತ ಅರ್ಥ. ಓಕೆ, ಅರ್ಥ ಕೆಡಲಾರ್ದಂಗೆ, ಅರ್ಥ ಚೇಂಜ್ ಆಗದೇನೆ ನೀವು ಮಾಡ್ಬೇಕು ಅಂತ ಹೇಳಿದಾರೆ. ಅರ್ಥ ಚೇಂಜ್ ಆಯ್ತು ನೋಡ್ರಿ, ಸುಮಂತ್ ಇಂಟೆಲಿಜೆಂಟ್ ಅಲ್ಲ ಅಂತ ಹೇಳ್ಬಿಟ್ಟಿವಿ ನಾವಿಲ್ಲಿ. ಸುಮಂತ್ ಈಸ್ ನಾಟ್ ಇಂಟೆಲಿಜೆಂಟ್ ಆಸ್ ರಾಜು. ಇವು ಕಂಪಲ್ಸರಿ ಪಾಸಿಟಿವ್ ಡಿಗ್ರಿನ ಆಗ್ಬೇಕು, ಆಸ್ ಬರ್ಬೇಕು. ಒಮ್ಮೆ ಒಂದೇ ಆಸ್ ಬರ್ತಿರ್ತದ, ನಾ ಹೇಳಿದ್ನಲ್ಲ, ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತೀನಿ. ಇಲ್ಲೇ ನೋಡ್ರಿ, ಸುಮಂತ್ ಈಸ್ ನಾಟ್ ಇಂಟೆಲಿಜೆಂಟ್. ಸುಮಂತ್ ಈಸ್ ನಾಟ್ ಇಂಟೆಲಿಜೆಂಟ್ ಅಂದ್ರೆ ಮುಗ್ದೋಯ್ತು ಇಲ್ಲಿ. ಈಗ ಇದನ್ನ ನೋಡೋಕೆ ಗೊತ್ತಾಗ್ಬಿಡ್ತದ ನಿಮಗೆ ಇದು ಸೆಂಟೆನ್ಸ್ ತಪ್ಪು ಅಂತೇಳಿ, ಯಾಕಂದ್ರ ಮೀನಿಂಗ್ ಚೇಂಜ್ ಆಗಿಬಿಡ್ತದ. ನೆಕ್ಸ್ಟ್ ನೋಡ್ರಿ, ರಾಜು ಈಸ್ ನಾಟ್ ಆಸ್ ಇಂಟೆಲಿಜೆಂಟ್ ಆಸ್ ಸುಮಂತ್. ರಾಜುನು ಸುಮಂತನಷ್ಟು ಇಂಟೆಲಿಜೆಂಟ್ ಅಲ್ಲ. ಅಷ್ಟು 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 ಅಂತ ಪದ ಬರ್ತದೆ ಇಲ್ಲಿ ಪಾಸಿಟಿವ್ ಡಿಗ್ರಿ. ಇದು ಕಂಪೇರಿಟಿವ್ ಡಿಗ್ರಿ ಐತೆ, ಇದನ್ನ ಪಾಸಿಟಿವ್ ಡಿಗ್ರಿನೇ ಮಾಡ್ಬೇಕು, ಸೂಪರ್ಲೇಟಿವ್ ಮಾಡಕ್ ಬರುದಿಲ್ಲ. ಹೇಳಿದ್ನಲ್ಲ, 2 ವಸ್ತುಗಳ, 2 ವ್ಯಕ್ತಿಗಳ, 2 ನಡುವೆ ಹೋಲಿಕೆ ಇದ್ದರೆ ಅದು ಪಾಸಿಟಿವ್, ಸೂಪರ್ಲೇಟಿವ್ ಡಿಗ್ರಿ ಮಾಡ್ಲಿಕ್ಕೆ ಬರುವುದಿಲ್ಲ. ಓನ್ಲಿ ಪಾಸಿಟಿವ್ ದಲ್ಲೇ ಮಾಡ್ಬೇಕು, ಅದು ಮೀನಿಂಗ್ ಚೇಂಜ್ ಆಗಬಾರ್ದು. ಓಕೆ, ಸೆಕೆಂಡ್ ಒನ್ ಮೀನಿಂಗ್ ಚೇಂಜ್ ಆಯ್ತು. ಫಸ್ಟ್ ನೋಡ್ರಿ, ರಾಜು ವಾಸ್ ನಾಟ್ ಇಂಟೆಲಿಜೆಂಟ್ ಆಸ್ ಸುಮಂತ್. ರಾಜು ವಾಸ್ ನಾಟ್ ಇಂಟೆಲಿಜೆಂಟ್ ಆಸ್ ಸುಮಂತ್. ರಾಜುನು
ಸುಮಂತನಷ್ಟು ಇಂಟೆಲಿಜೆಂಟ್ ಇಲ್ಲ. ದಿಸ್ ಈಸ್ ಆಲ್ಸೋ ಕರೆಕ್ಟ್ ಟು ಒನ್ ವೇ. ಓಕೆ, ಸುಮಂತ್ ಈಸ್ ನಾಟ್ ಇಂಟೆಲಿಜೆಂಟ್ ಆಸ್ ರಾಜು, ತಪ್ಪು. ರಾಜು ಈಸ್ ನಾಟ್ ಆಸ್ ಇಂಟೆಲಿಜೆಂಟ್ ಆಸ್ ಸುಮಂತ್. ರಾಜುನು ಸುಮಂತನಷ್ಟು ಇಂಟೆಲಿಜೆಂಟ್ ಇಲ್ಲ. ಇದು ಕರೆಕ್ಟ್, ಇದು ಕರೆಕ್ಟ್, ಇದು ಕರೆಕ್ಟ್ ಅಂತ ಅನ್ಸತ್ತ. ಸುಮಂತ್ ವಾಸ್ ನಾಟ್ ಇಂಟೆಲಿಜೆಂಟ್ ಆಸ್ ರಾಜು. ಇಲ್ಲಿ ಸುಮಂತ್ ಅಲ್ಲ ಅಂತ ಹೇಳ್ಬಿಟ್ಟಿವಿ ನಾವು. ಇಲ್ಲಿ ಸುಮಂತ್ ಅಲ್ಲ ಇಂಟೆಲಿಜೆಂಟ್ ಅಂತ ಹೇಳಿವಿ, ಇಲ್ಲಿ ಅಲ್ಲ ಅಂತ ಹೇಳಿವಿ, ಇಲ್ಲಿ ಅಲ್ಲ ಅಂತ ಹೇಳಿವಿ. ಅಂದ್ರೆ ಎರಡು ತಪ್ಪನ ಅಂತ ಅರ್ಥ. ಸುಮಂತ ಹೌದು ಅಂತ ಹೇಳಿವಲ್ಲ, ಇಲ್ಲಿ ಹೌದನ ಆಗ್ಬೇಕು, ಸುಮಂತ್ ಇಂಟೆಲಿಜೆಂಟ್ನ ಆಗ್ಬೇಕು. ನೀವು ಹೆಂಗಾದ್ರೂ ಮಾಡ್ರಿ. ಓಕೆ, ಆ ಅರ್ಥದಲ್ಲಿ ಈಗ ನೋಡ್ರಿ. ಮತ್ತೆ ಇನ್ನೊಂದು ಅರ್ಥದಲ್ಲಿ ಇದು ಲಾಸ್ಟ್ ಒನ್ ಅಲ್ಲ ಅಂತ ಯಾಕೆ ತಿಳ್ಕೊಬೇಕಂತಂದ್ರೆ, ಇಲ್ಲಿ ಈಸ್ ಐತೆ, ಇಲ್ಲಿ ವಾಸ್ ಐತೆ, ಟೆನ್ಸ್ ಚೇಂಜ್ ಆಗೋದಿಲ್ಲ, ಅದಕ್ಕಾಗಿ ಅಲ್ಲ. ಈಗ ನೋಡ್ರಿ, ರಾಜು ವಾಸ್ ನಾಟ್ ಇಂಟೆಲಿಜೆಂಟ್ ಆಸ್ ಸುಮಂತ್. ಸುಮಂತನಷ್ಟು ರಾಜು ಇಂಟೆಲಿಜೆಂಟ್ ಅಲ್ಲ. ನೋಡ್ರಿ, ರಾಜು ಈಸ್ ನಾಟ್ ಆಸ್ ಇಂಟೆಲಿಜೆಂಟ್ ಆಸ್ ಸುಮಂತ್. ಇದು ಅಲ್ಲ ಅಂತೇಳಿ ಇಮಿಡಿಯೇಟ್ ಆಗಿ ಕಂಡುಹಿಡಿಬೇಕು. ಹ್ಯಾಂಗ್ ಕಂಡುಹಿಡಿತೀರಿ? ನೋಡ್ರಿ, ಇಲ್ಲಿ ವಾಸ್ ಐತಿ, ವಾಸ್ ಇಲ್ಲಿ ಈಸ್ ಐತಿ, ತಪ್ಪ. ಟೆನ್ಸ್ ಚೇಂಜ್ ಅದಾವಲ್ಲ, ಇಲ್ಲಿ ಟೆನ್ಸ್ ಇದೇ ಇರಬೇಕು, ನೆಗೆಟಿವ್ ಆಗ್ಬೇಕು, ಮೀನಿಂಗ್ ಕೆಡಬಾರ್ದು. ಇಲ್ಲಿ ಒಂದ್ ವೇಳೆ ಈಸ್ ಕೊಟ್ಟಿದ್ರು ಅಂದ್ರೆ ಎರಡು ಆನ್ಸರ್ ಆಗುವಂತ ಚಾನ್ಸಸ್ ಇತ್ತು. ಇಲ್ಲಿ ಇದು ಆಗ್ತಿತ್ತು, ಇದು ಆಗ್ತಿತ್ತು. ಈಸ್ ಕೊಟ್ಟಿದ್ರು ಅಂದ್ರೆ, ಇಲ್ಲಿ ವಾಸ್ ಕೊಟ್ಟಿದಾರ, ತಪ್ಪಾಯ್ತು. ಇಲ್ಲಿ ಸೆಂಟೆನ್ಸ್ ರಾಂಗ್ ಐತೆ. ಸುಮಂತ ಇಂಟೆಲಿಜೆಂಟ್ ಆಗುದಿಲ್ಲ, ಇದರಲ್ಲಿ ಸುಮಂತ್ ಇಂಟೆಲಿಜೆಂಟ್ ಆಗುದಿಲ್ಲ, ಮತ್ತು ವಾಸ್ ಐತೆ, ಅದು ಆಗುದಿಲ್ಲ. ಓಕೆ, ಇದರಲ್ಲಿ ಸುಮಂತ್ ಇಲ್ಲಿ ಇದು ಕರೆಕ್ಟ್ ಇದೆ, ರಾಜು ಕರೆಕ್ಟ್ ಇದೆ. ರಾಜು ವಾಸ್ ನಾಟ್ ಇಂಟೆಲಿಜೆಂಟ್ ಅಂತ ಹೇಳಿವಿ, ಇಲ್ಲಿ ಸುಮಂತ್ನ ಇಂಟೆಲಿಜೆಂಟ್ ಆಗ್ತಾನ. ಆದ್ರೆ ಟೆನ್ಸ್ ಬೇರೆ ಇದೆ, ವಾಸ್ ಇದೆ. ಈಸ್ ಅದು ಹಚ್ಚು ಬದ್ಲಿ ವಾಸ್ ಹಚ್ಚಿದ್ರ. ಇಲ್ಲಿ ನೋಡ್ರಿ, ರಾಜು ಈಸ್ ನಾಟ್, ರಾಜು ಅಲ್ಲ, ಇಂಟೆಲಿಜೆಂಟ್ ಅಲ್ಲ. ಯಾರಿಗಿಂತ? ಯಾರನಷ್ಟು? ಸುಮಂತನಷ್ಟು ರಾಜು ಇಂಟೆಲಿಜೆಂಟ್ ಇಲ್ಲ, ಜಾಣನ್ ಇಲ್ಲ. ಕರೆಕ್ಟ್ ಐತೆ. ಈಸ್ ಉಲ್ಟಾ ಮಾಡ್ಬೋದು ನೀವು. ಅದಕ್ಕೆ ಅರ್ಥ ಕೆಡಲಾರ್ದಂಗೆ ಹೆಂಗಾದ್ರೂ ನೀವು ಚೇಂಜ್ ಮಾಡ್ಬೋದು ಸೆಂಟೆನ್ಸಸ್ ಅನ್ನ. ರಾಜು ಮೊದಲು ತರ್ಬೇಕು. ರಾಜು ಈಸ್ ನಾಟ್ ಆಸ್ ಇಂಟೆಲಿಜೆಂಟ್ ಆಸ್ ಸುಮಂತ್. ಆಸ್ ಇಲ್ಲಿ ಬರ್ತದೆ ನೋಡ್ರಿ, ಆಸ್ ನಡುವ ಆ ವರ್ಡ್ ಬರ್ತದೆ, ಆಸ್ ಇಂಟೆಲಿಜೆಂಟ್ ಆಸ್ ಸುಮಂತ್. ದಿಸ್ ಇಸ್ ದ ಆನ್ಸರ್. ಓಕೆ, ಇದು ಯಾಕಾಗುದಿಲ್ಲ? ಇದು ಆಗ್ಬಹುದಿತ್ತು, ಆದ್ರೆ ಈಸ್ ಬದಲಾಗಿ ವಾಸ್ ಇದೆ. ಎರಡನೇದ್ದು, ಸುಮಂತ್ ಈಸ್ ನಾಟ್ ಇಂಟೆಲಿಜೆಂಟ್. ಸುಮಂತ್ ಇಂಟೆಲಿಜೆಂಟ್ ಅಲ್ಲ ಅಂತ ಹೇಳಿವಿ, ಆದ್ರೆ ಇಲ್ಲಿ ಹೇಳಿವಿ, ಇದೇನೇ ಆಗ್ಬೇಕು, ಸುಮಂತ್ ಇಂಟೆಲಿಜೆಂಟನೇ ಆಗ್ಬೇಕು. ಓಕೆ, ಥರ್ಡ್ ಒನ್ ಕರೆಕ್ಟ್. ಸೊ ರಾಜು ಈಸ್ ನಾಟ್, ರಾಜುನು ಸುಮಂತನಷ್ಟು ಜಾಣನಿಲ್ಲ. ಜಾಣ ಯಾರಾದ್ರೂ ಈಗ ಸುಮಂತನೇ ಆದ್ನಲ್ಲ, ಇಲ್ಲಿ ಯಾರದಾರ? ಸುಮಂತನೇ ಅದನ್ನಲ್ಲ. ದ್ಯಾಟ್ ಈಸ್ ದ ಆನ್ಸರ್. ಇದು ಯಾಕಾಗುದಿಲ್ಲ? ಸುಮಂತ್ ವಾಸ್ ನಾಟ್ ಇಂಟೆಲಿಜೆಂಟ್, ಸುಮಂತ್ ಇಂಟೆಲಿಜೆಂಟ್ ಅಲ್ಲ ಅಂತ ಹೇಳಿವಿ, ಮತ್ತು ಟೆನ್ಸ್ ಚೇಂಜ್ ಇದೆ, ವಾಸ್ ಇದೆ ಇಲ್ಲಿ. ಇದಕ್ಕಾಗಿ ಆನ್ಸರ್ ಯಾವುದು ಅಂತಂದ್ರೆ ಥರ್ಡ್ ಒನ್, ರಾಜು ಈಸ್ ನಾಟ್ ಆಸ್ ಇಂಟೆಲಿಜೆಂಟ್ ಆಸ್ ಸುಮಂತ್. ನೋಡ್ರಿ, ಪಾಸಿಟಿವ್ ದಲ್ಲಿ ಆಸ್ ಸೋ ಆಸ್ ಬರ್ತದ. ಕಂಪೇರಿಟಿವ್ ದಲ್ಲಿ ದ್ಯಾನ್ ಪದ ಯೂಸ್ ಮಾಡ್ತೀವಿ. ಸೂಪರ್ಲೇಟಿವ್ ದಲ್ಲಿ ದ ಕಡ್ಡಾಯವಾಗಿ ಬರ್ತದ. ಅದು ಏನು ಯಾವ್ದ್ರ ಥರ್ಡ್ ಫಾರ್ಮ್, ಎಡ್ಜೆಕ್ಟಿವ್ ಥರ್ಡ್ ಫಾರ್ಮ್ ಇಂದ ದ ಟಾಲೆಸ್ಟ್. ಓಕೆ, ಇವು ಮೂರನ್ನ ತಿಳ್ಕೊಬೇಕು. ಈ ಒಂದು ಸೆಂಟೆನ್ಸ್ ಕೊಟ್ಟಾಗ ಇದು ಪಾಸಿಟಿವ್, ಕಂಪೇರಿಟಿವ್, ಸೂಪರ್ಲೇಟಿವ್ ಅಂತ ಇಮಿಡಿಯೇಟ್ ಆಗಿ ಹೇಳಿಕ್ ಬರ್ತಿರ್ಬೇಕು, ಈಸಿಯಾಗಿ ಗೊತ್ತಾಗುತ್ತೆ. ದ್ಯಾನ್ ಅನ್ನೋ ಪದ ಇತ್ತಂದ್ರ ಅದು ಕಂಪೇರಿಟಿವ್ ಅಂತ ತಿಳ್ಕೊಂಡ್ಬಿಡ್ಬೇಕು. ದ ಅನ್ನೋದಿತ್ತಂದ್ರ ಸೂಪರ್ಲೇಟಿವ್ ಅಂತ ತಿಳ್ಕೊಬೇಕು. ಎಡ್ಜೆಕ್ಟಿವ್ ನೋಡಿ ಆದ್ರೂ ಗೊತ್ತು ಮಾಡ್ಕೊಳ್ಬೇಕು ನೀವು. ವೈಸ್ ಫಸ್ಟ್ ಫಾರ್ಮ್ ದಲ್ಲಿ ಇರ್ತದ, ವೈಸರ್ ಸೆಕೆಂಡ್ ಫಾರ್ಮ್ ದಲ್ಲಿ ಇರ್ತದ, ದ ವೈಜೆಸ್ಟ್ ಥರ್ಡ್ ಫಾರ್ಮ್ ದಲ್ಲಿ ಇರ್ತದ. ಟಾಲ್, ಟಾಲರ್, ಟಾಲೆಸ್ಟ್, ದ ಟಾಲೆಸ್ಟ್. ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ದ ಮೋಸ್ಟ್ ಬ್ಯೂಟಿಫುಲ್. ಬ್ರೈಟ್, ಬ್ರೈಟರ್, ದ ಬ್ರೈಟೆಸ್ಟ್. ಲೈಕ್ ದಿಸ್. ಇದು ಈ ರೀತಿಯಾಗಿ ಒಂದು ಕ್ವಶನ್ ಅನ್ನ ಬಿಡಿಸ್ಬೇಕು ನೀವು. ಅಂದ್ರೆ ಸ್ವಲ್ಪ ನಿಮಗೆ ಹೆಚ್ಚು ತಿಳಿದಂಗಾಗತ್ತ, ಮತ್ತು ಇನ್ನೊಂದು ಎಕ್ಸಾಮ್ ಬಿಡಿಸುವಾಗ ಅನುಕೂಲ ಆಗ್ತದೆ ನಿಮಗೆ. ಓಕೆ, ಇನ್ನೊಂದು ಕ್ವಶನ್ ದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನನ್ನ ಈ ಚಾನಲ್ ಅನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ಓಕೆ, ಥ್ಯಾಂಕ್ ಯು.